ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे अब पहली वाली बात कहाँ? पर अब तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत खेती. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮುಂಗಾರಿನ ಮಧ್ಯಂತರದಲ್ಲಿ ಪೋಷಕಾಂಶಗಳ ನಿರ್ವಹಣೆ. ಈ ಕುರಿತು ಚೆಟ್ಟಳ್ಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಎಸ್.ಎ. ನದಾಫ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮುಂಗಾರಿನ ಮಧ್ಯದಲ್ಲಿ ಅಂದರೆ ಈ ಮಧ್ಯಂತರದಲ್ಲಿ ಕಾಫಿ ಬೆಳೆನಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚೆಟ್ಟಳ್ಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದಂಥ ಡಾಕ್ಟರ್ ಎಸ್.ಎ. ನದಾಫ್ ಅವರು. ನಮಸ್ಕಾರ ಡಾಕ್ಟರ್ ನದಾಫ್ ಅವರೇ. ನಮಸ್ಕಾರ ಸರ್. ಈಗ ಮುಖ್ಯವಾಗಿ ಈ ಮುಂಗಾರಿನ ಮಧ್ಯದಲ್ಲಿ ಅಂದರೆ ಈ ಮಧ್ಯಂತರದಲ್ಲಿ ಅಂತ ನಾವು ಹೇಳ್ಬೋದು, ಈ ಒಂದು ಸಮಯದಲ್ಲಿ ಪೋಷಕಾಂಶಗಳನ್ನು ನಾವು ಯಾಕಾಗಿ ನೀಡಬೇಕಾಗತ್ತೆ ಕಾಫಿ ಬೆಳೆಗೆ ಅಂತೀವಿ? ಸರ್, ಸಾಮಾನ್ಯವಾಗಿ ನಾವು ಕಾಫಿ ಬೆಳೆಯನ್ನು ನೋಡೋದಾದರೆ ದಕ್ಷಿಣ ಭಾರತದಲ್ಲಿ ನಾವು ಈ ಕಾಫಿ ಬೆಳೆಯನ್ನು ಬೆಳೀತಾ ಇರ್ತೀವಿ. ಈ ಕಾಫಿ ಬೆಳೀತಕ್ಕಂಥ ಪ್ರದೇಶದಲ್ಲಿ ಸಾಮಾನ್ಯವಾಗಿ ನಾವು ಹೆಚ್ಚು ಮಳೆಯನ್ನು ಗೋಚರಿಸ್ತೀವಿ. ಇಲ್ಲಿಯ ಮಳೆ ಪ್ರಮಾಣ ಯಾವ ಥರ ಇರುತ್ತೆ ಅಂದರೆ 1400ರಿಂದ 3400 ಮಿಲಿಮೀಟರ್ವರೆಗೆ ಈ ಮಳೆ ಬೀಳ್ತಾ ಇರ್ತಕ್ಕಂಥ ಈ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ಪ್ರತಿ ವರ್ಷ ಇಷ್ಟೊಂದು ಮಳೆ ಬರುವುದರಿಂದ ಈ ಒಂದು ಮಳೆಯ ಪ್ರಮಾಣ ಯಾವ ಥರ ವಿಂಗಡಣೆ ಆಗಿರುತ್ತೆ ಅಂದರೆ, ಇದು ಸುಮಾರು 80ರಿಂದ 130 ದಿನದವರೆಗೆ ಮಳೆ ಇರುತ್ತೆ. ಅಂದರೆ ಒಂದು ದಿನದ ಮಳೆಯ ಪ್ರಮಾಣವನ್ನು ನೋಡೋದಾದರೆ 2.5 ಮಿಲಿಮೀಟರ್ ಪ್ರಮಾಣ, ಅಂದರೆ 80ರಿಂದ 130 ದಿನದವರೆಗೆ ಈ ಮಳೆ ಬೀಳ್ತಕ್ಕಂಥ ಪ್ರದೇಶ ಇರುವುದರಿಂದ ಇದರಲ್ಲಿ ಸಹ ನಾವು ನೋಡೋದಾದರೆ ಈ ಒಂದು ಮಳೆ ಯಾವ ತಿಂಗಳಲ್ಲಿ ಹೆಚ್ಚು ಬೀಳುತ್ತೆ ಅನ್ನೋದನ್ನು ನೋಡೋದಾದರೆ ಇದು ಸಾಮಾನ್ಯವಾಗಿ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಈ ಸಮಯ. ಈ ಸಮಯದಲ್ಲಿ ಸುಮಾರು ನಮ್ಮ ಕಾಫಿ ಬೆಳೆಗಳು 1 ತಿಂಗಳಿಂದ 1.5 ತಿಂಗಳವರೆಗೆ ಕಾಫಿ ಬೆಳೀತಕ್ಕಂಥ ಮಣ್ಣು ಈ ನೀರಿನಿಂದ ಕೂಡಿಕೊಂಡಿರುತ್ತೆ. ಈ ಮಣ್ಣಿನ ಕಣಗಳಲ್ಲಿ ನೀರು ಇಡುವಾಗ ಸಾಮಾನ್ಯವಾಗಿ ಬೇರುಗಳಿಗೆ ಅನಾನುಕೂಲ ಪರಿಸ್ಥಿತಿ ನಿರ್ಮಾಣ ಯಾವ ಥರ ಆಗಿರುತ್ತಂದರೆ, ಯಾವ ಪೋಷಕಾಂಶಗಳು ಇದ್ದರೂ ಅದನ್ನು ಹೀರ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರಲ್ಲ. ಒಂದನೇದು. ಎರಡನೇದಾಗಿ ಈ ಪೋಷಕಾಂಶಗಳು ಇದ್ದರೂ ಸಹ ಅವು ನೀರಿನ ಜೊತೆ ಇಷ್ಟೊಂದು ಹೆಚ್ಚಾಗಿ ಆಗಿರ್ತಕ್ಕಂಥ ಮಳೆಯಲ್ಲಿ ಇದು ಸಾಮಾನ್ಯವಾಗಿ ಹೋಗ್ತಾ ಇರುತ್ತೆ. ಅಂದರೆ ಇಳಿಜಾರಿನಲ್ಲಿ ಅಥವಾ ಇದರಲ್ಲಿ ಪೋಷಕಾಂಶಗಳು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಈ ಕಡಿಮೆ ಆಗ್ತಾ ಹೋದಂಗೆ ತುಂಬ ದಿನಗಳು ಇರುವುದರಿಂದ ಕಾಫಿ ಗಿಡಕ್ಕೆ ಪೋಷಕಾಂಶಗಳು ಹೀರ್ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಲ್ಲ. ಈ ಒಂದು ಸನ್ನಿವೇಶ ಕ್ರಿಯೇಟ್ ಆದಾಗ ಅಲ್ಲಿ ಏನಾಗುತ್ತೆ ಅಂದರೆ ತುಂಬ
ಆಕ್ಸಿಡೇಷನ್ನು ಕಡಿಮೆ ಆಗಿಬಿಡುತ್ತೆ. ಎಲ್ಲ ಮಣ್ಣಿನ ಕೊಲೈಡ್ಸ್ಗಳು, ಮಣ್ಣಿನ ಕಣಗಳು ಎಲ್ಲ ನೀರಿನಿಂದ ತುಂಬಿದ್ರಿಂದ ಅಲ್ಲಿ ಆಮ್ಲಜನಕ ಕೊರತೆಯನ್ನು ನಾವು ಕಾಣ್ತೀವಿ. ಈ ಆಮ್ಲಜನಕ ಕೊರತೆ ಆದಾಗ ಸಾಮಾನ್ಯವಾಗಿ ಈ ಗಿಡಗಳು ಯಾವ ಪೋಷಕಾಂಶಗಳು ಹೀರ್ಕೊಳ್ಳಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಸರ್, ಹಸಿರಾಗಿರ್ತಕ್ಕಂಥ ಎಲೆ ಕ್ರಮೇಣ ಲೈಟ್ ಗ್ರೀನ್ ಆಗತ್ತೆ, ತಿಳಿ ಹಸಿರು ಬಣ್ಣಕ್ಕೆ ತಿಳಿ ಹಸಿರು ಬಣ್ಣದಿಂದ ಮತ್ತೆ ಹಳದಿ ಬಣ್ಣಕ್ಕೆ ಯೆಲ್ಲೋ ಕಲರ್ ಆಗ್ತಕ್ಕಂಥ ಸನ್ನಿವೇಶ ಆಗುತ್ತೆ. ಒಂದು ಸಾರಿ ಇದು ಸಿವಿಯರ್ ಕಂಡೀಷನ್ ಆದಾಗ ತುಂಬಾ ಎಲೆನೇ ವೈಟ್ ಕಲರ್ ಆಗಿ ಗೋಚರಿಸುತ್ತೆ. ಸಾಮಾನ್ಯವಾಗಿ ಇದನ್ನ ನಾವು ಈ ಮಿಡ್ ಮಾನ್ಸೂನ್ ಟೈಮಲ್ಲಿ ನಾವು ನೋಡ್ತೇವೆ, ಜುಲೈ ಮತ್ತು ಆಗಸ್ಟ್ ಅಲ್ಲಿ ಮುಂಗಾರಿನ ಮಧ್ಯದಲ್ಲಿ ನೋಡ್ತೀವಿ. ಈ ತರ ಆದಾಗ ವೈಜ್ಞಾನಿಕವಾಗಿ ಹೇಳುವುದಾದ್ರೆ ದ್ವಿತೀಯ ಸಂಶ್ಲೇಷಣೆಯ ಕ್ರಿಯೆ ಏನು ಹೇಳ್ತೀವಿ ಅದು ಅಫೆಕ್ಟ್ ಆಗಿಬಿಡುತ್ತೆ, ಬಹಳಷ್ಟು ತೊಂದರೆ ಆಗುತ್ತೆ ಅದಕ್ಕೆ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಏನು ಮಾಡುತ್ತೆ ಅಂದರೆ ಗಿಡಕ್ಕೆ ಬೇಕಾಗಿರ್ತಕ್ಕ ಊಟವನ್ನು ತಯಾರು ಮಾಡ್ತಕ್ಕಂಥ ಶಕ್ತಿಯನ್ನು ಕಳ್ಕೊಂಡ್ಬಿಡತ್ತೆ. ಈ ಒಂದು ಶಕ್ತಿಯನ್ನು ಕಳೆದಾಗ ಪ್ರಸ್ತುತ ವರ್ಷ ಬರ್ತಕ್ಕಂಥ ಬೆಳೆ ಅಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥ ಬೇರಿಂಗ್ ವುಡ್ ಅಂತ ಹೇಳ್ತೀವಿ, ಅದೇ ಒಂದು ಬ್ರ್ಯಾಂಚಲ್ಲಿ ನೆಕ್ಸ್ಟ್ ಬೇರಿಂಗ್ ವುಡ್ಡು ಸಹ ಇದಕ್ಕೆ ಅಫೆಕ್ಟ್ ಆಗುತ್ತೆ. ಪ್ರಸ್ತುತ ವರ್ಷದ ಬೆಳೆ ಮತ್ತು ನೆಕ್ಸ್ಟ್ ಇಯರ್ ಬರ್ತಕ್ಕಂಥ ಬೆಳೆಯೂ ಸಹ ತೊಂದರೆಗೆ ಅನುಗುಣವಾಗುತ್ತೆ. ಇದರಿಂದ ಕಾಫಿ ಇಳುವರಿಯಲ್ಲಿ ತುಂಬ ನಷ್ಟ ಆಗ್ತಕ್ಕಂಥ ಸಂದರ್ಭ ಒದಗಿ ಬರುತ್ತೆ ಸರ್. ಅದ ಕಾರಣಕ್ಕೆ ಈ ಒಂದು ಮಿಡ್ ಮಾನ್ಸೂನಲ್ಲಿ ಪೋಷಕಾಂಶ ನಿರ್ವಹಣೆ ಅತಿ ಅವಶ್ಯವಾಗಿ ಮಾಡಬೇಕಾಗತ್ತೆ. ಇನ್ನು ಈ ಮುಂಗಾರಿನ ಮಧ್ಯದಲ್ಲಿ ಅಂದರೆ ಈ ಮಿಡ್ ಮಾನ್ಸೂನ್ ಅಂತ ತಾವೇನು ಹೇಳ್ತಿರಲ್ಲ, ಯಾವ ಸಮಯದಲ್ಲಿ ಮತ್ತು ಎಷ್ಟು ಪ್ರಮಾಣದಲ್ಲಿ ನಾವು ಪೋಷಕಾಂಶಗಳನ್ನು ನೀಡಬೇಕು ಅಂತೀರಿ ಸರ್? ಇದು ಒಂದು ಸಮಂಜಸವಾದ ಪ್ರಶ್ನೆಯನ್ನು ಕೇಳಿದಿರಿ. ಮೊದಲನೇದಾಗಿ ತಿಳಿದುಕೊಳ್ಳೋ ವಿಷಯ ಏನಂದರೆ, ಸಾಮಾನ್ಯವಾಗಿ ನಾವು ಪ್ರೀ ಮಾನ್ಸೂನನ್ನು ರಾಕ್ ಫಾಸ್ಫೇಟಿಂದ ಕೊಟ್ಟಿರ್ತೀವಿ, ಸಲಿರಂಜಕವನ್ನು ಕೊಟ್ಟಿರ್ತೀವಿ. ಈ ಸಲಿರಂಜಕದ ಒಂದು ವಿಶೇಷತೆ ಏನು ಅಂದರೆ, ಮಣ್ಣಿಗೆ ಸೇರಿಸಿದ ತಕ್ಷಣ ಇದು ಮಣ್ಣಿನ ಜೊತೆ ಸಂಯೋಗ ಹೊಂದಿ ಅಲ್ಲಿ ಕೂತ್ಬಿಡುತ್ತೆ. ಇದು 100 kg ಏನಾದರೂ ಸಲಿರಂಜಕವನ್ನು ನೀವು ನೀಡಿದ್ದೇ ಆದರೆ ಬೆಳೆಗೆ ಸಿಗ್ತಕ್ಕಂಥದ್ದು ಕೇವಲ 10 kg ಅಷ್ಟೇ ಪ್ರಮಾಣದಲ್ಲಿ. ಅಂದರೆ ಇದರದ್ದು ಯೂಸ್ ಎಫಿಷಿಯನ್ಸಿ ತುಂಬ ಕಡಿಮೆ ಇರುತ್ತೆ. ಅದರ ಮಣ್ಣಿನ ಜೊತೆ ಸಂಯೋಗ ಹೊಂದಿ ಬಂಧಿತ್ವ ಆಗಿಬಿಡುತ್ತೆ. ಈ ಬಂಧಿತ್ವ ಆದಮೇಲೆ ಇದು ಯಾವಾಗಲೂ ನಮ್ಮ ಮಣ್ಣಲ್ಲಿರುತ್ತೆ, ಇದು ರಿಸರ್ವ್ ಬ್ಯಾಂಕ್ ಇದ್ದ ಹಾಗೆ ನಮಗೆ ಕಾಲಕ್ರಮೇಣವಾಗಿ ಸಿಗ್ತಾ ಹೋಗುತ್ತೆ. ಆದರೆ ಇದರಲ್ಲಿ ಒಂದು ವಿಶೇಷತೆ ಏನಂದರೆ, ಈ ನೈಟ್ರೋಜನ್ ಮತ್ತು ಪೊಟ್ಯಾಷಿಯಂ ಇರ್ತಕ್ಕಂಥ ಅಂಶ ಏನಿದೆ, ಈ ಹೆಚ್ಚು ಮಳೆ ಬೀಳುವ ಪ್ರದೇಶ ಆಗಿರುವುದರಿಂದ ಹೆಚ್ಚು ಮಳೆ ಬೀಳ್ತಾ ಇರತಕ್ಕಂಥ ಸನ್ನಿವೇಶದಲ್ಲಿ ಇದು ನೀರಿನ ಜೊತೆ ಕೊಚ್ಚಿ ಹೋಗಿರುತ್ತೆ. ಇವೆರಡು ಪೋಷಕಾಂಶಗಳನ್ನು ನಾವು ಅವಶ್ಯವಾಗಿ ಈ ಟೈಮಲ್ಲಿ ಕೊಡಬೇಕಾಗತ್ತೆ. ಅಂದರೆ ಈ ಸಾರಜನಕ ಮತ್ತು ಪೊಟ್ಯಾಷಿಯಂ. ಹೌದು ಸರ್. ಈ ಸಾರಜನಕಲ್ಲಿ ನಾವು ಸಾಮಾನ್ಯವಾಗಿ ಕೊಡುವುದಾದರೆ ಯೂರಿಯಾವನ್ನು ಕೊಡ್ತೀವಿ. ಅಂದರೆ 1 ಬ್ಯಾಗ್ ಯೂರಿಯಾ, ಅದ್ರ ಜೊತೆ ಅರ್ಧ ಬ್ಯಾಗು MOP ಅಂತ ಹೇಳ್ತೀವಿ, ಮ್ಯೂರೇಟ್ ಆಫ್ ಪೊಟ್ಯಾಷ್ ಅಂತ ಹೇಳ್ತೀವಿ. ಆ ಗೊಬ್ಬರವನ್ನು ನಾವು ಈ ಸನ್ನಿವೇಶದಲ್ಲಿ ಕೊಡ್ತೇವೆ. ಅಂದರೆ ಎಷ್ಟು ಪ್ರದೇಶಕ್ಕೆ ಅದು ಪರ್ ಎಕರೆಗೆ 1 ಬ್ಯಾಗ್ ಯೂರಿಯಾ, ಅರ್ಧ ಬ್ಯಾಗು ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಕೊಡ್ತೀವಿ. ಒಂದೊಂದು ಸಾರಿ ಏನು ಮಾಡ್ತೀವಿ, 2 ಬ್ಯಾಗ್ ಅಮೋನಿಯಂ ಸಲ್ಫೇಟು ಮತ್ತು 1 ಬ್ಯಾಗ್ MOPಯನ್ನು ಈ ನಮ್ಮ ರೈತರಿಗೆ ಶಿಫಾರಸನ್ನು ಮಾಡ್ತೀವಿ. ಇಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ನಾವು ಯಾವ ಒಂದು ಕಾರಣಕ್ಕಾಗಿ ಈ ಯೂರಿಯಾ ಮತ್ತು ಅಮೋನಿಯಂ ಸಲ್ಫೇಟು ಮತ್ತು ಮ್ಯೂರೇಟ್ ಆಫ್ ಪೊಟ್ಯಾಷಿಯಂ ನೀಡಬೇಕು ಅಂತೀರಿ ಸರ್? ನಾವು ಸಾಮಾನ್ಯವಾಗಿ ನೋಡಬೇಕಂದ್ರೆ ಈ ಮಳೆ ಪ್ರಮಾಣ ಒಂದೊಂದು ಪ್ರದೇಶದಿಂದ ಒಂದೊಂದು ವರ್ಷದಿಂದ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಈ ಹೆಚ್ಚು ಕಡಿಮೆ ಆಗ್ತಕ್ಕಂಥ ಪ್ರದೇಶದಲ್ಲಿ ಸುಮಾರು ಕಂಟಿನ್ಯೂಸ್ ಆಗಿ 1.5 ತಿಂಗಳು ಸಹ ಮಳೆ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನು ಹೇಳಬೇಕು ಅಂದರೆ, ಮಿಡ್ ಮಾನ್ಸೂನಲ್ಲಿ ಸ್ವಲ್ಪ ಈ 1-2 ದಿವಸ ಗ್ಯಾಪ್ ಏನೋ ಸಿಗುತ್ತೆ. ಈ ಯೂರಿಯಾ ಹಾಕುವುದ ಉದ್ದೇಶ ಏನಪ್ಪಾ ಅಂದರೆ, ಇದು ಬೇಗ ಕರಿಗಿ ಗಿಡಗಳಿಗೆ ಸಿಗಲಿ ಅಂತ. 2-3-4 ದಿವಸ ಏನಾದರೂ ನಮಗೆ ಗ್ಯಾಪನ್ನು ಸಿಗ್ತಾ ಇತ್ತಂದರೆ ಅಮಾನ್ಯವಾಗಿ ನಾವು ಯೂರಿಯಾ ಗೊಬ್ಬರವನ್ನು ಶಿಫಾರಸನ್ನು ಮಾಡ್ತೀವಿ. ಅದೇ ತುಂಬ ಕಂಟಿನ್ಯೂಸ್ ಆಗಿ ಸತತವಾಗಿ ಮಳೆ ಬರ್ತಕ್ಕಂಥ ಸನ್ನಿವೇಶದಲ್ಲಿ ಅಮೋನಿಯಂ ಸಲ್ಫೇಟನ್ನು ಕೊಡ್ತಾ ಇರ್ತೀವಿ. ಯಾಕೆಂದರೆ 1 ದಿವಸ ಗ್ಯಾಪ್ ಇದ್ದಂದರೆ ನಾವು ಅಮೋನಿಯಂ ಸಲ್ಫೇಟನ್ನು ಕೊಡಬೇಕಾಗತ್ತೆ. ಯಾಕೆ ಅಂದರೆ ಈ ಯೂರಿಯಾವನ್ನು ಆ ಸಂದರ್ಭದಲ್ಲಿ ಸತತವಾಗಿ ಬರ್ತಕ್ಕಂಥ ಮಳೆಯಲ್ಲಿ ನಾವು ಏನೋ ಯೂರಿಯಾನ ಕೊಟ್ಬಿಟ್ರೆ ಕೊಚ್ಚಿ ಹೋಗ್ಬಿಡತ್ತೆ. ಅದು ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ, ಯೂರಿಯಾ ಆ ಟೈಮಲ್ಲಿ ಸುಮಾರು 2-4 ದಿವಸ 5 ದಿವಸ 1 ವಾರವರೆಗೆ ಇದು ಟೈಮ್ ತಗೊಳುತ್ತೆ. ಯಾಕಂದರೆ ಯೂರಿಯಾ ಹಾಕಿದ ತಕ್ಷಣ ಇಮಿಡಿಯೇಟ್ ಆಗಿ ನಮ್ಮ ಗಿಡಗಳಿಗೆ ಸಿಗಲ್ಲ. ಇದು ಯೂರಿಯಾದಿಂದ ನೈಟ್ರೇಟ್ ಆಗಿ ಕನ್ವರ್ಟ್ ಆಗಬೇಕು. ಇದು ಸಾಮಾನ್ಯವಾಗಿ 2-5 ದಿನಗಳು ಬೇಕಾಗತ್ತೆ. ಈ ಟೈಮಲ್ಲಿ ಪೋಷಕಾಂಶಗಳನ್ನ ನೀಡಿದರೆ, ಅಕಸ್ಮಾತ್ ಯೂರಿಯಾನೇ ನೀಡಿಬಿಟ್ರೆ ಕೊಚ್ಚಿ ಹೋಗತಕ್ಕಂಥ ಸಾಮಾನ್ಯ ಬರುತ್ತೆ, ನೈಟ್ರೋಜನ್ ಸಿಗಲ್ಲ, ಮತ್ತು ಅದೇ ಥರ ನಮಗೆ ಇಳುವರಿ ಅಂಶ ಆಗುತ್ತೆ. ಆದ ಕಾರಣ ಏನು ಮಾಡಬೇಕು ಅಂದರೆ, ಆ ಟೈಮಲ್ಲಿ ಸತತವಾಗಿ ಮಳೆ ಬರೋ ಟೈಮಲ್ಲಿ 2 ಬ್ಯಾಗ್ ಅಮೋನಿಯಂ ಸಲ್ಫೇಟನ್ನು ನೀಡಿದ್ದೆ ಆದರೆ
ತುಂಬ ಅನುಕೂಲ ಆಗುತ್ತೆ. ಯಾಕೆ ಅಮೋನಿಯಂ ಸಲ್ಫೇಟ್ ನೀಡಬೇಕು ಅಂದರೆ ಅಮೋನಿಯಂ ಅಂದರೆ NH4 ಅಂತ ಅಂಶ, ಇದು ಹೇರಳವಾಗಿ ಗಿಡಗಳು ಹೀರ್ಕೊಳ್ತವೆ. ಆ ಸಮಯದಲ್ಲಿ ಇದು ಅಕಸ್ಮಾತ್ ಈ ಒಂದು ಅಮೋನಿಯಂ ಡೈರೆಕ್ಟ್ ಆಗಿ ಹೀರ್ಕೊಂಡು ಅಂದರೆ ಕನ್ವರ್ಷನ್ ಬೇಕಾಗಿಲ್ಲ, ಇಲ್ಲಿ ಪರಿವರ್ತನೆ ಅವಶ್ಯಕತೆ ಇಲ್ಲ. ಈ ಟೈಮಲ್ಲಿ ಇದು ಹೇರಳವಾಗಿ ಹೀರ್ಕೊಂಡು ಎಲೆಗಳು ಹಸಿರಾಗಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಾಗಿ ತನ್ನ ಜೀವನವನ್ನು ನಿರೂಪಣೆ ಮಾಡಿಕೊಂಡು ಇದರ ಪೋಷಕಾಂಶಗಳನ್ನು ಹೀರಿಕೊಂಡು ಬದುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸರ್ ಕಾಫಿ ಗಿಡ. ಇನ್ನು ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಅವು ಹೀರ್ಕೊಳ್ತವೆ. ಅಂದರೆ ನಮ್ಮ ಮಣ್ಣಲ್ಲಿ ಇದು ಕೊಚ್ಚಿ ಹೋಗಿರೋದ್ರಿಂದ ಇದನ್ನು ಹಾಕಿ ಇದನ್ನು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ಕಾಫಿ ಬೆಳೆ. ಇನ್ನು ನಮಗೆ ಪ್ರಧಾನ ಪೋಷಕಾಂಶಗಳು ಅಷ್ಟೇ ಮುಖ್ಯನೋ ಅಥವಾ ಲಘು ಪೋಷಕಾಂಶಗಳು ಅಂತ ಅವುಗಳ ಅವಶ್ಯಕತೆ ಇರುತ್ತೋ ಈ ಮಧ್ಯ ಮಾನ್ಸೂನ್ನಲ್ಲಿ? ಸರ್ ಆ್ಯಕ್ಚುಲಿ ಎಲ್ಲ ಈಗ ನಾವು ಏನು ಹೇಳ್ತೀವಿ ಅಂದರೆ ಸಾಮಾನ್ಯವಾಗಿ ಎಲ್ಲ ಪೋಷಕಾಂಶಗಳು 16 ಪೋಷಕಾಂಶಗಳು ಅಂತ ಹೇಳ್ತೀವಿ. 16 ಪೋಷಕಾಂಶಗಳು ಅವಶ್ಯಕ ಬೇಕು. NPK ಅಂತ ಹೇಳ್ತೀವಿ, ಇದು ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಬೇಕಾಗತ್ತೆ. ಸೆಕೆಂಡರಿ ನ್ಯೂಟ್ರಿಯನ್ಸ್ ಸಲ್ಫರ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಅಂತ ಹೇಳ್ತೀವಿ, ಇವು ಅದಕ್ಕಿಂತಲೂ ಮಧ್ಯಮ ಪ್ರಮಾಣದಲ್ಲಿ ಬೇಕಾಗತ್ತೆ. ಸೂಕ್ಷ್ಮ ಪೋಷಕಾಂಶಗಳು ಹೇಳ್ತೀವಿ, ಮೈಕ್ರೋ ನ್ಯೂಟ್ರಿಯನ್ಸ್ ಹೇಳ್ತೀವಿ, ಇದು ಅದಕ್ಕಿಂತಲೂ ಸ್ಮಾಲ್ ಕ್ವಾಂಟಿಟಿಯಲ್ಲಿ ನಮ್ಮ ಬೆಳೆಗೆ ಬೇಕಾಗತ್ತೆ. ಈ ಸಂದರ್ಭದಲ್ಲಿ ಪ್ರಸ್ತುತ ಸ್ಥಿತಿಯಲ್ಲಿ ಏನು ರೆಕಮೆಂಡ್ ಮಾಡ್ತಾ ಇದೀವಿ ಅಂದರೆ 1 kg 19 ಸಿಂಗಲ್ ಸೂಪರ್ ಫಾಸ್ಫೇಟ್ ಅದು 1 kg, ಪೊಟ್ಯಾಷಿಯಂ ನೈಟ್ರೇಟ್ ಅದು 13,045 ಅಂಶ ಇರ್ತಕ್ಕಂಥ ಪೊಟ್ಯಾಷಿಯಂ ನೈಟ್ರೇಟನ್ನು 1 kg ಸೇರಿಸ್ತೀವಿ. ಅದ್ರ ಜೊತೆ ಜಿಂಕ್ ಸಲ್ಫೇಟ್ 500 ಗ್ರಾಮು, ಮೆಗ್ನೀಷಿಯಂ ಸಲ್ಫೇಟ್ ಅದು 500 ಗ್ರಾಮು, ಬೋರೆಕ್ಸ್ ಅನ್ನ 250 ಗ್ರಾಮು, ಪಿನೋಪಿಕ್ಸ್ ಅದನ್ನು 50 ml ಅನ್ನ, ಅದ್ರ ಜೊತೆ ಈ ವೆಟ್ಟಿಂಗ್ ಏಜೆಂಟ್ ಅಂತ ಹೇಳ್ತೀವಿ, ಇದನ್ನೆಲ್ಲ ಮಿಶ್ರಣ ಮಾಡಿ ಇದನ್ನು 500 ಲೀಟರ್ ನೀರಿನಲ್ಲಿ ಕರಗಿಸಿ 2 ರಿಂದ 3 ಬ್ಯಾರಲ್ ಅಂದರೆ ನಾವು ಹೇಳ್ತೀವಿ 500 ಲೀಟ್ರು 500 ರಿಂದ 600 ಲೀಟರನ್ನು ಶಿಫಾರಸನ್ನು ಮಾಡ್ತೀವಿ. ಇದು ಮೈಕ್ರೋ ನ್ಯೂಟ್ರಿಯನ್ಸನ್ನು ಸದೃಢವಾಗಿ ಮಾಡಿ ಕಾಫಿ ಬೆಳೆಯನ್ನು ಸದೃಢವಾಗಿ ಇಟ್ಕೊಂಡು ಇಳುವರಿಯನ್ನು ಜಾಸ್ತಿ ಕೊಡ್ತಕ್ಕಂಥ ಕಾರ್ಯವನ್ನು ಮಾಡುತ್ತೆ. ಇದು ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಈ ಸೂಕ್ಷ್ಮ ಪೋಷಕಾಂಶಗಳು ಅವಶ್ಯವಾಗಿ ಬೇಕಾಗುತ್ತೆ. ಅಂದರೆ ಫ್ಲಾನೋಫಿಕ್ಸ್ ಅನ್ನು ಕೂಡ ನಾವು ಬೆರೆಸ್ಕೊಂಡು. ಹೌದು ಸರ್, ಹೌದು ಹೌದು ಹೌದು. ಇನ್ನು ಮುಖ್ಯವಾಗಿ ಮಾನ್ಸೂನ್ನ ಮಧ್ಯದಲ್ಲಿ ಇನ್ನೂ ಯಾವ್ಯಾವ ಕ್ರಮಗಳನ್ನು ಅನುಸರಿಸಿದ್ರೆ ಒಳ್ಳೆಯದು ಅಂತೀರಿ? ಸಾಮಾನ್ಯವಾಗಿ ನಾವು ನೋಡುವುದಾದರೆ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಮಣ್ಣು ತುಂಬ ಹಸಿಯಾಗಿರುತ್ತೆ, ನೀರೆಲ್ಲ ತುಂಬಿಕೊಂಡಿರುತ್ತೆ, ವೆಟ್ ಪಿಟ್ ಸಿಚುವೇಶನ್ ಕ್ರಿಯೇಟ್ ಆಗಿರುತ್ತೆ. ಈ ಒಂದು ಸನ್ನಿವೇಶವನ್ನು ಹೊರಗೆ ಬರಬೇಕಾದ್ರೆ ನಾವು ಡ್ರೈನೇಜ್ ಸಿಸ್ಟಮನ್ನು ಕಂಪಲ್ಸರಿ ಮಾಡಬೇಕಾಗುತ್ತೆ. ಬಸಿ ವ್ಯವಸ್ಥೆಯನ್ನು ಮಾಡಬೇಕು. ಆ ರೂಟ್ ಝೋನಿಂದ ನೀರು ನಿಲ್ಲದ ಹಾಗೆ, ಆ ಬೇರು ನೀರಿನಲ್ಲಿ ನಿಲ್ಲದ ಹಾಗೆ ನಾವು ಒಂದು ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಂದರೆ ಬೇರಿನ ವಲಯದಿಂದ ಹೆಚ್ಚಾದಂಥ ನೀರನ್ನು ಬಳಸು ತೆಗೆಯುವಂಥ ಅವಶ್ಯವಾಗಿ ಮಾಡಬೇಕಾಗತ್ತೆ ಸರ್. ಅದು ಮುಖ್ಯವಾಗಿ. ಎರಡನೇದಾಗಿ ನಾವು ಹೇಳಿದಾಗೆ 1 ಬ್ಯಾಗ್ ಯೂರಿಯಾನ ಕೊಡಬೇಕಾಗತ್ತೆ. ಅದ್ರ ಜೊತೆಗೆ ಅರ್ಧ ಬ್ಯಾಗು ಮ್ಯೂರೇಟ್ ಆಫ್ ಪೊಟ್ಯಾಷ್ ಕೊಡಬೇಕಾಗತ್ತೆ. ಅಕಸ್ಮಾತ್ ಏನಾದರೂ ಜಾಸ್ತಿ ಮಳೆ ಬರುವ ಟೈಮಲ್ಲಿ ಬಿಡು ಇಲ್ಲ ಅಂದರೆ ಅಮೋನಿಯಂ ಸಲ್ಫೇಟನ್ನು 2 ಚೀಲವನ್ನು ಕೊಡಬೇಕು. ತದನಂತರ ಅರ್ಧ ಬ್ಯಾಗ್ ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಸೇರಿಸಬೇಕು. ಇದ್ರ ಜೊತೆಗೆ ಈಗ ಸ್ವಲ್ಪ ಬಿಡುವಿದೆ, ಈ ಟೈಮಲ್ಲಿ ನಾವು ಒಂದು ಸ್ಪ್ರೇಯನ್ನು ಮೈಕ್ರೋನ್ಯೂಟ್ರಿಯೆಂಟ್ ದ್ರಾವಣವನ್ನು ಶಿಫಾರಸನ್ನ ಮಾಡ್ತೀವಿ ಸರ್. ಇದರಿಂದ ಹೆಚ್ಚು ಇಳುವರಿ ಬರ್ತಕ್ಕಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಅಂದರೆ ಸರಿಯಾದಂಥ ಈ ಕಾಯಿಗಳು ಅಭಿವೃದ್ಧಿ ಆಗುವ ಪೋಷಕಾಂಶಗಳನ್ನು ನಾವು ಕೊಡಬೇಕಾಗತ್ತೆ. ಅದು ಈ ಕಾಫಿ ಇಳುವರಿ ದೃಷ್ಟಿಯಿಂದ ಬಹಳ ಮುಖ್ಯ ಅಂತ ತಾವು ಹೇಳ್ತಿದ್ದಾರೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕಾಫಿ ಬೆಳೆನಲ್ಲಿ ಈ ಮುಂಗಾರಿನ ಮಧ್ಯದಲ್ಲಿ ಅಥವಾ ಮಿಡ್ ಮಾನ್ಸೂನ್ನಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ SA ನದಾಫ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9480759336. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9480759336. ತುಂಬ ಸಂತೋಷ ಡಾಕ್ಟರ್ ನದಾಫ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮುಂಗಾರಿನ ಮಧ್ಯದಲ್ಲಿ ಅಂದರೆ ಈ ಮಿಡ್ ಮಾನ್ಸೂನ್ ಅಂತ ಹೇಳ್ತೀವಿ, ಈ ಒಂದು ಸಮಯದಲ್ಲಿ ಕಾಫಿ ಬೆಳೆನಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಇದರಿಂದ ಆಗುವಂಥ ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ತಮಗೂ ಮತ್ತು ನಮ್ಮ ಕಾಫಿ ಬೆಳೆಗಾರರಿಗೆ ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ಮುಂಗಾರಿನ ಮಧ್ಯಂತರದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಚೆಟ್ಟಳ್ಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ SA ನದಾಫ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್.
ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. 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 ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ